ನೀವು ಲಂಚ ಮುಕ್ತ ಸರ್ಕಾರವನ್ನು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಮಾಡಲಿಕ್ಕೆ ಬಂದವರಲ್ಲ. ಅವರು ಮಾಡ್ತಾರೆ ಅಂತ ಹೇಳಿ ಬಂದ್ರಿ, ಆದರೆ ನೀವು ಪಥವನ್ನು ಬದಲಾಯಿಸ್ಕೊಂಡ್ರಿ. ಆಮೇಲೆ ಭೌತಿಕವಾಗಿಯೂ ಕೂಡ ಭೌಗೋಳಿಕವಾಗಿಯೂ ಕೂಡ ಭಾಳ ವಿಚಿತ್ರವಾದಂಥ ದೇಶ. ಅಷ್ಟು ನಮ್ಮಲ್ಲಿ ತುಂಬ ಹೈಜೆನಿಕ್ ಆದಂಥ ದೇಶ ಅಲ್ಲ. ಮೊನ್ನೆ ರೈಲು ಅಪಘಾತ ಆದಾಗ ಮೋದಿಯವರಿಗೆ ಹಂಗೆ ಹಿಂಗೆ ಲಾಂಗು ಲಸ್ಕು ಅವರಿಗೆ ರಾಜೀನಾಮೆ ಕೊಡಬೇಕು, ಇಂದಾಗಬೇಕು ಅದಾಗಬೇಕು ದೊಡ್ಡ ಬೊಬ್ಬೆ ಹೊಡೆದ್ರಲ್ಲ. ಅದರಲ್ಲೂ 136 ಸೀಟ್ ಗೆದ್ದುಕೊಂಡು ಏನು ಒಳ್ಳೆ ಅಹಂಕಾರದಲ್ಲಿ ಕೊಬ್ಬಿದ ಗೂಳಿಗಳ ಥರ ನುಗ್ತಾ ಇದ್ವು ಇಲ್ಲಿ ಲೋಕಲ್ ಕಾಂಗ್ರೆಸ್ಸು. OBCಗೆ ತಾನೇ ತನ್ನನ್ನು ಸೇರಿಸ್ಕೊಂಡು OBC ಆಗಿಬಿಟ್ರು ಮೋದಿ ಅಂತಂದರು. ಅದಕ್ಕೆ ಸರಿ ತಪರಾಕಿ ಹೊಡೆಯುವಾಗೆ ನಿಮ್ಮದೇ ಸರ್ಕಾರದಲ್ಲಿ ಅದಕ್ಕಿಂತ ಹಿಂದೆಯೇ ಈ ಅಮೆಂಡ್ಮೆಂಟ್ ಮಾಡಿ OBCಗೆ ಆ ಜಾತಿಯನ್ನು ಸೇರಿಸಲಾಗಿತ್ತು ಅನ್ನೋದನ್ನು ಪಕ್ಕದಲ್ಲೇ ಕೊಡಲಾಗಿದೆ. ಬರುವ ಪ್ರತಿಯೊಂದು ಸಮೀಕ್ಷೆಯು ಜನರ ಭಾವನಾತ್ಮಕವಾದಂಥ ಒಟ್ಟು ನಿರ್ಣಯ ಏಕಪಕ್ಷೀಯವಾಗಿದೆ ಮತ್ತು ಅದು ಈಗಾಗಲೇ ನಿರ್ಣಯವಾಗಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. 40% ಲಂಚ ಮತ್ತು ಪೇ CM ಈ ಎರಡು ಘೋಷಣೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಿತ್ತು, 40% ಕಮಿಷನ್ನಿಗೆ ರಾಜ್ಯದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಕೆಂಪಣ್ಣ ಅವರೇ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಒಂದು ಆಸ್ತಿಯಾಗಿದ್ದರು. ಅದನ್ನು ಎಷ್ಟರ ಮಟ್ಟಿಗೆ ಜನಸಾಮಾನ್ಯರಿಗೆ ಮುಟ್ಟಿಸಿತ್ತು ಕಾಂಗ್ರೆಸ್ ಅಂತಂದರೆ BJPಯ ಭ್ರಷ್ಟಾಚಾರದ ಒಂದು ನಿಶಾನೆ ಅನ್ನುವ ರೀತಿಯಲ್ಲಿ ಅದು ವ್ಯಕ್ತವಾಗಿತ್ತು. ಈಗ ಆಶ್ಚರ್ಯ ಅಂತಂದರೆ ಅದೇ ಕೆಂಪಣ್ಣ 40% BJPಯ ಕಾಲದಲ್ಲಿ ನೇರವಾಗಿ ಜನಪ್ರತಿನಿಧಿಗಳೇ ಪಡ್ಕೊಳ್ತಾ ಇದ್ದರು. ಆದರೆ ಕಾಂಗ್ರೆಸ್ಸಿನಲ್ಲಿ 40%ಕ್ಕೂ ಹೆಚ್ಚು ಈಗ ಗುತ್ತಿಗೆದಾರರ ಸಂಘದ ಕೆಂಪಣ್ಣನೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಿದ್ದು ಅವ್ಯವಹಾರ, ಭ್ರಷ್ಟಾಚಾರ, ಲಂಚ ನಡೀತಾ ಇದೆ. ಈಗಾಗಲೇ ಸಾಕಷ್ಟು ಬಾರಿ CM ಅವರಿಗೆ, ಸಿದ್ದರಾಮಯ್ಯನವರಿಗೆ ಗಮನಕ್ಕೆ ತಂದಿದ್ದೇನೆ. ಆದರೆ ಅವರು ಇದನ್ನು ಯಾವುದೇ ರೀತಿಯಲ್ಲೂ ಗಂಭೀರವಾಗಿ ಗಮನಿಸ್ತಾ ಇಲ್ಲ. ಆದ್ದರಿಂದ ನಾನೀಗ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರ ಕಚೇರಿಯನ್ನು, ಮನೆಯ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಅವರ ಗಮನಕ್ಕೆ ತರ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅದರ ಜೊತೆಗೆ ಇಲ್ಲಿ ನೇರವಾಗಿ ಜನಪ್ರತಿನಿಧಿಗಳು ಲಂಚವನ್ನು ತೆಗೆದುಕೊಳ್ತಾ ಇಲ್ಲ, ಅಧಿಕಾರಿಗಳು ತಗೊಳ್ತಾ ಇದ್ದಾರೆ. ಅಧಿಕಾರಿಗಳನ್ನು ಕೇಳಿದರೆ ಅವರು ಜನಪ್ರತಿನಿಧಿಗಳಿಗೆ ಬೊಟ್ಟು ಮಾಡಿ ತೋರಿಸ್ತಾರೆ ಅಂತಂದರೆ ಇದರ ಅರ್ಥ ಏನು? ತಿಂತಾರೆ, ಇವರು ಅದಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅವರು ಅದನ್ನು ಹೇಳ್ತಾರೆ. ಪ್ಯಾಕೇಜಿಂಗ್ ಅಂತ ಹೇಳಿ ಜಿಲ್ಲಾವಾರು ಮತ್ತು ಸ್ಥಳೀಯವಾರು ಈ ಎಲ್ಲ ಬೇರೆ ಬೇರೆ ಅನಾವಶ್ಯಕವಾದಂಥ ಟೆಂಡರ್ ಕರೀತಾ ಇದ್ದಾರೆ. ಆ ಟೆಂಡರ್ ಕರೆದಾಗಲೂ ಸ್ಥಳೀಯರಿಗೆ ಕೊಡ್ತಾ ಇಲ್ಲ, ಅದನ್ನು ಅನಾಮಿಕರಿಗೆ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ರಾಜ್ಯದವ್ರಿಗೆ ಕೊಡ್ತಾ ಇದ್ದಾರೆ. ಈ ಥರದೆಲ್ಲ ಆಪಾದನೆಯನ್ನು ಮಾಡಿದ್ದಾರೆ. ಅಂದರೆ 40% ಲಂಚವನ್ನು ಪಡ್ಕೊಳ್ತಾ ಇರುವಂಥ BJP ಸರ್ಕಾರದ ಮೇಲೆ ಏನು ಆರೋಪ ಮಾಡಿ ಬಂದಿದ್ದೀರಿ, ನೀವು ಲಂಚವನ್ನು ಮುಕ್ತವಾಗಿ ಇಟ್ಟು ಸರ್ಕಾರ ಮಾಡಬೇಕು ಅಂತ ಬಂದವರಲ್ಲ. ನೀವು ಲಂಚ ಮುಕ್ತ ಸರ್ಕಾರವನ್ನು, ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನು ಮಾಡಲಿಕ್ಕೆ ಬಂದವರಲ್ಲ. ಅವರು ಮಾಡ್ತಾರೆ ಅಂತ ಹೇಳಿ ಬಂದ್ರಿ, ಆದರೆ ನೀವು ಪಥವನ್ನು ಬದಲಾಯಿಸ್ಕೊಂಡ್ರಿ. ಅಂದರೆ ನೇರವಾಗಿ ತೆಗೆದುಕೊಳ್ಳಿಲ್ಲ. ಯಡಿಯೂರಪ್ಪನವರ ಹಾಗೆ ದಡ್ಡತನದ ಪರಮಾವಧಿಯನ್ನು ನೀವು ಮಾಡಿಲ್ಲ. ಅವರು ಚೆಕ್ಕಲ್ಲಿ ತಗೊಳ್ತಾ ಇದ್ರಲ್ಲ, ನೀವೇನು ಮಾಡಿದ್ರಿ? ನೀವು ನಿಮ್ಮ ಪಥವನ್ನು ಬದಲಾಯಿಸಿದ್ರಿ. ಏನು? ಜನಪ್ರತಿನಿಧಿಗಳು ನೇರವಾಗಿ ತೆಗೆದುಕೊಳ್ಳುವ ಬದಲು ಅಧಿಕಾರಿಗಳು, ಇದು ನಿಮ್ಮ ಚಾಳಿ, ಇದು ಕಾಂಗ್ರೆಸ್ಸಿಂದು. ಇಡೀ 75 ವರ್ಷದಲ್ಲಿ ನಿಮ್ಮ ಆಳ್ವಿಕೆ ಎಲ್ಲೆಲ್ಲೆಲ್ಲ ಇತ್ತೋ ಅಲ್ಲಿ ನೀವು ಅಧಿಕಾರಿಗಳನ್ನೇ ಚೂ ಬಿಟ್ಟು ಅವರ ಮೂಲಕವೇ ವಸೂಲಿ ಮಾಡಿದ್ದು ಪ್ರತಿ ಇಲಾಖೆಯ ಕಥೆ ಅದು. ಅವರೇನು ಮಾಡಿದರು? BJPಯವರು ನಿಮ್ಮ ದಾರಿ ಬಿಟ್ಟರು, ನೇರ ಕೈ ಹಾಕ್ಲಿಕ್ಕೆ ಹೋದರು. ಮನೆಯಲ್ಲಿ ಬೇರೆ ಕೌಂಟಿಂಗ್ ಮಷೀನ್ ಎಲ್ಲ ಇಟ್ಕೊಂಡ್ಬಿಟ್ರು, ಅವ್ರು ಆ ಲೆವೆಲ್ಗೆ ಹೋದರು. ನೀವೇನು ಮಾಡಿದ್ರಿ? ಮತ್ತೆ ರಿವರ್ಸ್ ಗೇರಲ್ಲಿ ಬಂದಿದ್ರಿ. ಈಗ ಅಧಿಕಾರಿಗಳನ್ನು ಎದುರಿಟ್ಟುಕೊಂಡು ಲಂಚ ವಸೂಲು ಮಾಡಲಿಕ್ಕೆ ಕೊಟ್ಟಿದ್ರಿ. ಯಾವ ಕೆಂಪಣ್ಣನನ್ನು ಇಟ್ಟುಕೊಂಡು BJPಯನ್ನು ಹಣಿದ್ರು ಅದೇ ಕೆಂಪಣ್ಣ ಅವರು ನಿಮಗೀಗ ಆಪಾದನೆ ಮಾಡ್ತಾ ಇದ್ದಾರೆ. ಜನರ ಎದುರು ನೀವು ಇದಕ್ಕೆ ಉತ್ತರ ಕೊಡಬೇಕಾದಂಥ ಉತ್ತರದಾಯಿತ್ವ ಇದೆ. ಅಂದರೆ ಚಕ್ರ ಹೇಗೆ ತಿರುಗ್ತದೆ ನೋಡಿ. ಅಂದರೆ ಕೊನೆಗೂ ರಾಜಕಾರಣ ಅಂತಂದರೆ ಭ್ರಷ್ಟತೆ, ರಾಜಕಾರಣ ಅಂತಂದರೆ ಸ್ವಜನ ಪಕ್ಷಪಾತ, ರಾಜಕಾರಣ ಅಂದರೆ ದೇಶದ್ರೋಹ,
ರಾಜಕಾರಣ ಅಂದರೆ ಸುಳ್ಳು, ಹೀಗೆ ಜನದ್ರೋಹವನ್ನು ಮಾಡುವುದೇ ರಾಜಕಾರಣದ ಮೂಲಭೂತವಾದಂಥ ನೆಲೆ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷ್ಯವನ್ನು ಒದಗಿಸ್ತಾ ಇದೆ. ಅದರ ಜೊತೆಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಮಾಡ್ತಾ ಇರುವಂಥ ರಾಹುಲ್ ಗಾಂಧಿ ಉದ್ದಕ್ಕೂ ಬೇರೆ ಬೇರೆ ಸಂಕಷ್ಟಗಳನ್ನು ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರ ಜೊತೆಗೆ ಕಾಂಗ್ರೆಸ್ ಚೋಡೋ ಮುಂದುವರೆದಿದೆ. ನಿಮಗೆ ಗೊತ್ತು, ಮಹಾರಾಷ್ಟ್ರದಲ್ಲಿ ಮಿಲಿಂದ್ ದೇವರ ಇದೇ ರಾಹುಲ್ನ ಅತ್ಯಂತ ಆಪ್ತ ಯುವ ಮೋರ್ಚಾದ ಅಧ್ಯಕ್ಷ, ಯುವ ಮುಂದಾಳು ಕಾಂಗ್ರೆಸ್ನಿಂದ ಹೊರಗೆ ಬಂದದ್ದನ್ನು ಆಮೇಲೆ ಅಲ್ಲಿ ಶಿಂದೆ ಅವರೊಟ್ಟಿಗೆ ಅಲ್ಲಿ ಕೈ ಜೋಡಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಈಗ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದಂಥ ಬಾಬಾ ಸಿದ್ದಿಕಿ ಕಾಂಗ್ರೆಸ್ಸಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆಡಳಿತಾರೂಢ ಅಜಿತ್ ಪವಾರ್ NCPಯಿಂದ ಹೊರಗೆ ಬಂದ್ರಲ್ಲ, ಆ ಅಜಿತ್ ಪವಾರ್ ಒಟ್ಟಿಗೆ ಸೇರಿ ಆಡಳಿತ ಪಕ್ಷಕ್ಕೆ ಕೈ ಜೋಡಿಸುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರ ಜೊತೆಗೆ ನೀವು ಈಗಾಗಲೇ ಟೈಮ್ಸ್ ನೌವಿನ ಸಮೀಕ್ಷೆಯನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈಗ ಇಂಡಿಯಾ ಟುಡೇ ಸಮೀಕ್ಷೆ ಹೊರಗೆ ಬಿದ್ದಿದೆ. ನಿಮಗೆ ಗೊತ್ತಿದೆ, ಕಳೆದ ಚುನಾವಣೆ, ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದೇ ಇಂಡಿಯಾ ಟುಡೇ ಸಮೀಕ್ಷೆಯ ಒಂದು ಭವಿಷ್ಯವೇ ಸಂಪೂರ್ಣವಾಗಿ ಸತ್ಯ ಆದದ್ದು. ಅತ್ಯಂತ ಕರಾರುವಕ್ಕಾದಂಥ ಒಂದು ಸಮೀಕ್ಷೆ ಅನ್ನುವಂಥ ಒಂದು ಟ್ರ್ಯಾಕ್ ರೆಕಾರ್ಡ್ ಅವರಿಗಿದೆ. ಅವರು ಇಡೀ ದೇಶವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮೀಕ್ಷೆ ಮಾಡಿದ್ದಾರೆ. ಕರ್ನಾಟಕದ ಮಟ್ಟಿಗೆ ಕರ್ನಾಟಕದಲ್ಲಿರುವಂಥದ್ದು 28 ಸ್ಥಾನಗಳು, ಅದರಲ್ಲಿ BJP ಹಿಂದೆ 25 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈಗ JDSನ ಕೊಯ್ಲೇಷನ್ನಲ್ಲಿ ಅದು 24 ಸ್ಥಾನಗಳನ್ನು ಗೆದ್ದುಕೊಳ್ತದೆ. ಆಡಳಿತಾರೂಢ ಪಕ್ಷ 4 ಸ್ಥಾನವನ್ನು ಗೆಲ್ಲಬಹುದು ಅಂತ ಹೇಳಿದೆ. ಅಂದರೆ ನೇರವಾಗಿ BJP 22 ಸ್ಥಾನ, JDS 2, ಕಾಂಗ್ರೆಸ್ಸು 4. ಅಂದರೆ ಇಲ್ಲಿ ಕಾಂಗ್ರೆಸ್ಸು 1ರಿಂದ 4ನೇ ಸ್ಥಾನಕ್ಕೆ ಏರ್ತದೆ, ಅಂದರೆ 3 ಸ್ಥಾನವನ್ನು ಗೇನ್ ಮಾಡ್ಕೊಳ್ತದೆ. BJP ಎಲ್ಲೋ ಒಂದು ಕಡೆ 25 ಸ್ಥಾನವನ್ನು ಗೆದ್ದದ್ರಲ್ಲಿ JDSನೊಟ್ಟಿಗೆ ಸೇರಿ 24 ಅಂತಂದರೂ 1 ಸ್ಥಾನ ಕಡಿಮೆ. ಅದರ ಒಟ್ಟಿಗೆ ಸ್ವತಂತ್ರವಾಗಿ BJPಗೆ 3 ಸ್ಥಾನ ಕಡಿಮೆ ಆಗಬಹುದು ಅಂತ ಹೇಳ್ತಾರೆ. ಟೈಮ್ಸ್ ನಾವು ಇಲ್ಲ, ಅದು ಸಂಪೂರ್ಣವಾಗಿಯೂ ಈ ಸರಿ ಸ್ವೀಪ್ ಮಾಡುವ ಸಾಧ್ಯತೆಯೂ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ದೇಶದ ಮಟ್ಟಿಗೆ ಅವರ ಸಮೀಕ್ಷೆ ಹೇಗೆ ಹೇಳ್ತಾ ಇದೆ ಅಂತಂದರೆ, ಆಂಧ್ರದಲ್ಲಿ YSR 8 ಸ್ಥಾನವನ್ನು ಗೆಲ್ಲಬಹುದು, TDP 17 ಸ್ಥಾನವನ್ನು ಗೆಲ್ತದೆ ಅಂತ ಹೇಳ್ತಾ ಇದೆ. ಬಹಳ ಆಶ್ಚರ್ಯ ಇದು. ಯಾವ ಬೇರೆ ಸಮೀಕ್ಷೆಯೂ ಇಷ್ಟನ್ನು ಹೇಳಲಿಲ್ಲ. ಬಹುತೇಕವಾಗಿ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇಯ ಸಮೀಕ್ಷೆ ಹತ್ತಿರವಾಗಿದೆ. ಇನ್ನು ಬಿಹಾರದಲ್ಲಿ NDA 32 ಸ್ಥಾನವನ್ನು ಗೆಲ್ಲಲಿದೆ. ಇಂಡಿಯಾ ಕೂಟ ಕೇವಲ 8 ಸ್ಥಾನವನ್ನು ಗೆಲ್ಲಬಹುದು. ಇನ್ನು ತಮಿಳುನಾಡು ಅಲ್ಲಿ BJP 0. ಇಷ್ಟಾಗಿ ಅಣ್ಣಾಮಲೈ ಅವರ ಅಬ್ಬರ, ಅಲ್ಲಿ ಹೊಸ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಿದ್ದಾರೆ. ಮತ್ತು ಮೋದಿಯವರು ಮೊನ್ನೆ ಹೋದಾಗ ಅಭೂತಪೂರ್ವವಾದಂಥ ಸ್ವಾಗತ ಸಿಕ್ಕಿದೆ. ಆದರೂ ಕೂಡ BJPಗೆ ಯಾವುದೇ ಫಲ ನೀಡಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಕೂಟ 39 ಸ್ಥಾನವನ್ನು DMK ಒಟ್ಟಿಗೆ ಸೇರಿ ಪಡ್ಕೊಳ್ಳಿದೆ ಅಂತಲೇ ಹೇಳ್ತಾ ಇದೆ. ಇನ್ನು ಕೇರಳದಲ್ಲಿ ಇಂಡಿಯಾ ಕೂಟ 20 ಸ್ಥಾನವನ್ನು ಗೆಲ್ಲಬಹುದು. ಇಂಡಿಯಾ ಕೂಟ 20 ಸ್ಥಾನವನ್ನು ಗೆಲ್ಲಬಹುದು, BJP 0 ಅಂತಲೇ ಹೇಳ್ತಾ ಇದೆ. ಕೇರಳದಲ್ಲಿ ರಸ್ತೆ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ರೈಲ್ ಇರ್ಬೋದು. ಮೊನ್ನೆ ಮಹಿಳಾ ಒಂದು ಸಮಾವೇಶವನ್ನು ಅದ್ಭುತವಾಗಿ ಮಾಡಿದರು. 2 ಬಾರಿ ಕೇರಳಕ್ಕೆ ಹೋಗಿ ಬಂದರು ದೇವಸ್ಥಾನಕ್ಕೆ. ಇಂಥದ್ದಿದ್ದರೂ ಕೂಡ ಈ ಸಮೀಕ್ಷೆ ಹೇಳುವ ಪ್ರಕಾರ ಇಂಡಿಯಾ ಕೂಟ 20 ಸ್ಥಾನವನ್ನು ಗೆಲ್ಲಬಹುದು, BJP ಅಲ್ಲಿ 0. ಇನ್ನು ವೆಸ್ಟ್ ಬೆಂಗಾಲ್ TMC 22, BJP 19, ಕಾಂಗ್ರೆಸ್ 1. ಇಲ್ಲಿ ಗಮನಿಸಿ, ಕಾಂಗ್ರೆಸ್ಸು ಬಹಳ ಕ್ಷೀಣವಾಗ್ತಾ ಇದೆ, BJP ಅಭೂತಪೂರ್ವವಾಗಿ ಕಾಣಿಸ್ಕೊಳ್ತಾ ಇದೆ. 19 ಅಂದರೆ ಹುಡುಗಾಟಿಗೆ ಅಲ್ಲ, ಹೆಚ್ಚು ಕಮ್ಮಿ TMCಗೆ ನೆಕ್ ಟು ನೆಕ್ ಈ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ದೆಹಲಿ BJP 7 ಪೂರ್ಣವಾಗಿ ಸ್ವೀಪ್ ಮಾಡಲಿದೆ. ಟೈಮ್ಸ್ ನಾವು ಇದನ್ನೇ ಹೇಳಿದೆ. ಇನ್ನು ಗುಜರಾತ್ ಕ್ಲೀನ್ ಸ್ವೀಪ್. UP 80 ಕ್ಷೇತ್ರ ಇದೆ, 72 ಕ್ಷೇತ್ರವನ್ನು BJP ತಗೊಳ್ತದೆ ಈ ಸಾರಿ ಅಂತ ಟೈಮ್ಸ್ ನಾವು
77 ಕ್ಷೇತ್ರ ಅಂತ ಹೇಳ್ತಾ ಇದೆ. ಇನ್ನು ಹಿಮಾಚಲ ಪ್ರದೇಶ, ಹರಿಯಾಣ ಕ್ಲೀನ್ ಸ್ವೀಪ್ ಅಂತ ಹೇಳ್ತಾ ಇದೆ, 2 ಸಮೀಕ್ಷೆ. ಜಾರ್ಖಂಡು ಕ್ಲೀನ್ ಸ್ವೀಪು. ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಮಣಿಪುರದಲ್ಲಿ ಇಂಥ ಒಂದು ನರಮೇಧ ಇತ್ಯಾದಿ ನಡೆದರೂ ಕೂಡ, ಕಾಂಗ್ರೆಸ್ಸಿನ ವಿರೋಧ ಇದ್ದರೂ ಕೂಡ, ಕಾಂಗ್ರೆಸ್ ಅಲ್ಲಿಂದನೇ ನ್ಯಾಯಯಾತ್ರೆಯನ್ನು ಆರಂಭಿಸಿದರೂ ಕೂಡ ಈಶಾನ್ಯ ರಾಜ್ಯದಲ್ಲಿ BJP ಸಂಪೂರ್ಣವಾಗಿ ಆಧಿಪತ್ಯವನ್ನು ಸ್ಥಾಪಿಸಲಿದೆ ಅಂತಲೇ ಹೇಳ್ತಾ ಇದೆ. ಇನ್ನು ಮೋದಿಯವ್ರ ಬಗ್ಗೆ ಕೇಳಿದಾಗ, ಶೇಕಡಾವಾರು ಮೋದಿ ನಿಮ್ಗೆ ಯಾಕೆ ಇಷ್ಟ ಅಂತ ಕೇಳಿದಾಗ ಅದರಲ್ಲಿ ಕೆಲವು ಅಂಶವನ್ನು, ರಾಮ 42% ರಾಮ ಮಂದಿರವನ್ನು ಅವರು ಕಟ್ಟಿದ್ದಕ್ಕೆ ಮತ್ತು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಕ್ಕೆ ನಮಗೆ ಮೋದಿಯೇ ಬೇಕು ಅನ್ನುವಂಥವ್ರು 42%. ಇನ್ನು ಜಗತ್ತಿನಲ್ಲಿ ಭಾರತದ ಔನ್ನತ್ಯವನ್ನು ಶಿಖರಪ್ರಾಯವಾಗಿ ಗಳಿಸಿದ್ದಕ್ಕೆ 19% ಮತ್ತು 370ಯನ್ನು ಅಬ್ರೋಗೇಟ್ ಮಾಡಿದ್ದಕ್ಕೆ 12%, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದಕ್ಕೆ, ಹೀಗೆ ಅದೆಲ್ಲವೂ ನಡೀತಾ ಇದೆ. ಈ ರೀತಿಯ ಒಂದು ಸಮೀಕ್ಷೆ ಬರ್ತಾ ಇದೆ. ಮತ್ತು ಎರಡೂ ಸಮೀಕ್ಷೆಗಳು ಹೇಳುವ ಪ್ರಕಾರ ಸಂಪೂರ್ಣವಾಗಿ ಈ ಸರಿ 380, 370 ಮೇಲೆ BJP ಮತ್ತು NDA ಕೂಟ 400 ಮೇಲೆ ಹೋಗ್ತಾ ಇದೆ ಅನ್ನುವಂಥದ್ದು ಈಗಿನ ಸಮೀಕ್ಷೆ. ಇದು ಎರಡೂ ಸಮೀಕ್ಷೆಗಳು ಈವರೆಗಿನ ಟ್ರ್ಯಾಕ್ ರೆಕಾರ್ಡ್ ಪ್ರಕಾರ ಅವರ ಭವಿಷ್ಯ ಬಹಳ ಅದ್ಭುತವಾಗಿದೆ. ಕಾಂಗ್ರೆಸ್ಸಿಗೆ ಹೊಡೆತದ ಮೇಲೆ ಹೊಡೆತ ಬೀಳ್ತಾ ಇದೆ. ಸ್ವತಃ ಖರ್ಗೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಬಹಳ ಮುಖ್ಯವಾದದ್ದು, ಇವತ್ತು ನಾನು ಒಂದಿಷ್ಟು ಅಂಕಿಅಂಶಗಳನ್ನೇ ಕೊಡಬೇಕಾಗಿರೋದ್ರಿಂದ ನೀವು ನನ್ನ ರೀಡಿಂಗನ್ನು ನೀವು ಇವತ್ತು ನೋಡಬೇಕಾದಂಥ ಅವಸ್ಥೆ ಅಂತ ಭಾವಿಸ್ತೇನೆ ನಾನು. ಯಾಕೆಂತಂದರೆ ದೆಹಲಿಯಲ್ಲಿ ಐತಿಹಾಸಿಕವಾಗಿ ನಮಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಎನ್ನುವ ಕಾರಣಕ್ಕಾಗಿ ಕರ್ನಾಟಕ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿತ್ತು. ಅದೇ ದಿನ ಐತಿಹಾಸಿಕ ಅನ್ನುವ ರೀತಿಯಲ್ಲಿ ಹೊಸ ಸಂಸತ್ ಭವನದಲ್ಲಿ ಮೋದಿಯವರು ಬಹಳ ಅದ್ಭುತವಾಗಿ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ಟರು. ಪಿನ್ ಟು ಪಿನ್, ನೆಹರುನಿಂದ ಹಿಡಿದು ಗಾಂಧಿಯಿಂದ ಹಿಡಿದು ಪ್ರತಿಯೊಂದು ಅವರ ದೋಷಗಳನ್ನು ಇಟ್ಟುಕೊಂಡು ಮನಮೋಹನ್ ಸಿಂಗ್ರವರನ್ನು ಬಾಯಿ ತುಂಬ ಅವರು ಮಾಡಿದ ಅದ್ಭುತವಾದಂಥ ಕೆಲಸ ಮತ್ತು ಜನತಂತ್ರ ವ್ಯವಸ್ಥೆಗೆ ಅವ್ರಿಗಿರ್ಬೋದಾದಂಥ ಒಂದು ಅಕ್ಕರೆ, ಪ್ರೀತಿ, ಆ ಕಮಿಟ್ಮೆಂಟು, ಅದನ್ನು ಮುಕ್ತ ಕಂಠದಿಂದ ಹೊಗಳಿದರು. ಆದರೆ ಜೊತೆಗೇ UPA ಸರ್ಕಾರದಲ್ಲಿ ಆದಂಥ ಅನಾಹುತವನ್ನೂ ದಾಖಲೆ ಸಮೇತ ಇಟ್ಟರು. ಆವಾಗ ಇವರೇನು ಹೇಳಿದರು, 110 ಬಾರಿ ನೀವು ಕಾಂಗ್ರೆಸ್ಸು ಅಂದಿರಿ, UPA ಸರ್ಕಾರದಲ್ಲಿ ಹಂಗಾಯಿತು ಹಿಂಗಾಯಿತು ಅಂತೀರಿ, ನೆಹರು ಹಾಗೆ ಮಾಡಿದರು, ಇಂದಿರಾ ಗಾಂಧಿ ಹೀಗೆ ಮಾಡಿದರು ಅಂತೀರಿ, ನೀವೇನು ಮಾಡಿದ್ದೀರಿ? ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ಏನಿದೆ? ನಿಮ್ಮ ಹತ್ರ ಏನೂ ಇಲ್ಲ. ನೀವು ದಿವಾಳಿ ಮಾಡಿದ್ದೀರಿ, ಆರ್ಥಿಕವಾಗಿ GDPಯನ್ನು ಕೆಳಗೆ ಮಾಡಿದ್ದೀರಿ, ಬೆಲೆ ಏರಿಕೆ ಮಾಡಿದ್ದೀರಿ, ಹಾಗೆ ಹೀಗೆ ಮಣ್ಣು ಮಸಿ ಅಂತ ಇವರು ವಾಗ್ದಾಳಿ ಮಾಡಿದರು. ಅದರ ಜೊತೆಗೆ ಕಪ್ಪು ಪತ್ರವನ್ನು ನಿನ್ನೆ ಹೊರಡಿಸಿದರು ಕಾಂಗ್ರೆಸ್ಸು. ಭಾರತಕ್ಕೆ 10 ವರ್ಷಗಳಲ್ಲಿ ಮೋದಿ ಏನೇನು ಅನ್ಯಾಯ ಮಾಡಿದರು ಅನ್ನುವಂಥ ಕಪ್ಪು ಪತ್ರವನ್ನು ಹೊರಡಿಸಿದರು. ಅದಕ್ಕೆ ತಕ್ಕಾಗಿ NDA ಗೌರ್ಮೆಂಟ್, ಮೋದಿ ಸರ್ಕಾರ, ನಿರ್ಮಲಾ ಸೀತಾರಾಮನ್ ಅವರು ಅಲ್ಲಿಯೇ ಲೋಕಸಭೆಯಲ್ಲೇ ಶ್ವೇತಪತ್ರವನ್ನು ಹೊರಡಿಸಿದರು. ಇದು ಬಹಳ ಮುಖ್ಯವಾದದ್ದು. ಬಹುಶಃ ಇಂಥ ಒಂದು ಅಧಿಕೃತ ಅಂಕಿಸಂಖ್ಯೆಯ ಮೇಲೆ ಒಂದು ಚರ್ಚೆ, ವಿಚರ್ಚೆ ಮತ್ತು ದಾಖಲಾತಿಯನ್ನು ಇಟ್ಟುಕೊಂಡು ನಾವೇನು ಮಾಡಿದ್ದೇವೆ ಅನ್ನೋದಂಥದ್ದನ್ನು ಕರಾರುವಕ್ಕಾಗಿ ಹೇಳಿದಂಥ ಸರ್ಕಾರದ ಒಟ್ಟು ತರೀಕ ಇದೆಯಲ್ಲ, ಅದನ್ನು ನಾವು ಹೆಚ್ಚು ನೋಡಿಲ್ಲ. ಇವತ್ತು ಅದನ್ನು ನಿಮ್ಮ ಎದುರು ಇಡ್ತಾ ಇದ್ದೇನೆ ನಾನು. ಹಾಗಾದರೆ ಶ್ವೇತಪತ್ರದಲ್ಲಿ ಏನಿದೆ? ಕಾಂಗ್ರೆಸ್ಸು ಏನು ಮಾಡಿದೆ UPA ಸರ್ಕಾರದಲ್ಲಿ ಮತ್ತು NDA ಸರ್ಕಾರ ಈ 10 ವರ್ಷದಲ್ಲಿ ಏನನ್ನು ಸಾಧಿಸಿದೆ? ಒಂದಿಷ್ಟು ವಿವರಗಳನ್ನು ಕೊಡ್ತೇನೆ ನಿಮಗೆ. ಪೂರ್ತಿಯಾಗಿ ಕೊಡಲಿಕ್ಕೆ ಹೋದರೆ ತುಂಬ ದೀರ್ಘವಾಗಿದೆ. ಹೈಲೈಟ್ಸನ್ನು ಕೊಡಬೇಕು ಅಂತ ನಾನು ಇಲ್ಲಿ ಕೂತಿದ್ದೇನೆ. UPA ಭಾರತದ ಆರ್ಥಿಕವಾಗಿ ಹಳಿ ತಪ್ಪಿದ್ದು ಹೇಗೆ UPA ಗೌರ್ಮೆಂಟಲ್ಲಿ ಅನ್ನೋದನ್ನು ವಿಶದವಾಗಿ ಇಡ್ತಾ ಹೋಗ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಾ ಇರೋದು ಘೋಷಣೆ, UPA ಸ್ಕ್ಯಾಮ್ ಎರಾ, ಸ್ಕ್ಯಾಮಿನ ಯುಗ, NDA ಸ್ಕೀಮ್ ಎರಾ, ಯೋಜನೆಗಳ ಯುಗ ಅನ್ನುವ ಘೋಷಣೆಯನ್ನು ಇಟ್ಟುಕೊಂಡು ಅವರು ಶ್ವೇತಪತ್ರದ ಬಗ್ಗೆ ಮಾತಾಡ್ತಾರೆ. ನಾವು ಕೊಟ್ಟ ಮಾತನ್ನು ಅಕ್ಷರಶಃ ಈಡೇರಿಸಿದ್ದೇವೆ. ಒಂದು ರೀತಿಯಲ್ಲಿ ಕರೋನಾದಂಥ ಮಹಾಯುದ್ಧ ವಿಶ್ವಕ್ಕೆ ಅಪ್ಪಳಿಸಿದಾಗಲೂ ಕೂಡ ಒಂದು ಸುಸ್ಥಿರವಾದ ದೇಶವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆಮೇಲೆ ಬೇರೆ ಬೇರೆ ದೇಶಗಳಿಗೆ ಅತ್ಯಂತ ಕ್ಷಿಪ್ರಗತಿಯಲ್ಲಿ ನಮಗೂ ವ್ಯಾಕ್ಸಿನನ್ನು, ಇಂಥ ಬೃಹತ್ ದೇಶ ಇದು, 150 ಕೋಟಿ ಜನ
ಆಮೇಲೆ ಭೌತಿಕವಾಗಿಯೂ ಕೂಡ ಭೌಗೋಳಿಕವಾಗಿಯೂ ಕೂಡ ಭಾಳ ವಿಚಿತ್ರವಾದಂಥ ದೇಶ. ಅಷ್ಟು ನಮ್ಮಲ್ಲಿ ತುಂಬ ಹೈಜೆನಿಕ್ ಆದಂಥ ದೇಶ ಅಲ್ಲ. ಆಹಾರ ಪದ್ಧತಿಗಳು ಬೇರೆ, ವಿಹಾರ ಪದ್ಧತಿಗಳು ಬೇರೆ, ಬದುಕಿನ ಪದ್ಧತಿಗಳು ಬೇರೆ, ಆಚಾರ ವಿಚಾರ ಬೇರೆ, ನಂಬಿಕೆಗಳು ಬೇರೆ. ಮುಸ್ಲಿಂ ಸಮುದಾಯ ಒಂದು ಹಂತದಲ್ಲಿ ಕಾಂಗ್ರೆಸ್ಸಿನ ಪ್ರವೋಕ್ ಮಾಡಿದ ಕಾರಣಕ್ಕಾಗ ಏನೋ ಅದು ಬಹುಮಟ್ಟಿಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಒಪ್ಪಲೇ ಇಲ್ಲ. ನಮ್ಮಲ್ಲೇ ಲೋಕಲ್ ಸಿದ್ದರಾಮಯ್ಯನವರು ವ್ಯಾಕ್ಸಿನ್ ತಗೋಬೇಡಿ, ಹಂಗಾಗುತ್ತೆ ಹಿಂಗಾಗುತ್ತೆ ಅಲ್ವ, ಅದು ಮೋದಿ ವ್ಯಾಕ್ಸಿನ್ ಅಂತಂದರು. ಆದರೆ ಕೊನೆ ನೋಡಿದರೆ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಬಂದ ತಕ್ಷಣ ಮೊದಲು ತಗೊಂಡು ವ್ಯಕ್ತಿ ಯಾರು ಅಂತಂದರೆ ಅದು ನಮ್ಮ ಸಿದ್ದರಾಮಯ್ಯನವರು. ಇಂಥ ಈ ಬಗೆಯ ನೀತಿ ಮತ್ತು ಸುಳ್ಳುಗಳು ಅವರ ಜಾಯಮಾನ, ಅದು DNA ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಭಾರತವನ್ನು ಎಷ್ಟು ಅದ್ಭುತವಾಗಿ ಎದುರಿಸಿದ್ದೇವೆ, ಒಂದು ಸುಸ್ಥಿರ ಸ್ಥಿತಿಯಲ್ಲಿ ನಾವು ತಂದು ನಿಲ್ಲಿಸಿದ್ದೇವೆ ಅನ್ನೋದನ್ನು ಜಗತ್ತಿಗೆ ಗೊತ್ತಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಸುಪ್ರೀಂ ಕೋರ್ಟಿಗೆ UPA ಸರ್ಕಾರ ಸಲ್ಲಿಸಿದ ಒಂದು ಅಫಿಡವಿಟ್ನಿಂದಲೇ ಈ ಶ್ವೇತಪತ್ರ ಆರಂಭ ಆಗುತ್ತೆ. ನ್ಯಾಷನಲ್ ಹೈವೇ ಆಗ 40,000 ಕಿಲೋಮೀಟರ್ ಆಗಿದ್ದರಲ್ಲಿ, ಅಂದರೆ ಅಲ್ಲಿ ಒಂದು ಸಾರ್ವಜನಿಕ ಅರ್ಜಿ ಸಲ್ಲಿಸಲ್ಪಟ್ಟಿರ್ತದೆ. ಅದಕ್ಕೆ ಉತ್ತರ ಕೊಡುವಾಗ UPA ಸರ್ಕಾರವೇ ಹೇಳಿದ್ದು 40,000 ಕಿಲೋಮೀಟರ್ ನ್ಯಾಷನಲ್ ಹೈವೇಯಲ್ಲಿ 24,000 ಕಿಲೋಮೀಟ್ರನ್ನು NDA ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ 97ರಿಂದ 2002 ಮಾಡಿದ್ದು ಅಂತ ತಾವೇ ಒಪ್ಕೊಂಡಿದ್ದೀರಿ. UPA ಮಾಡಿದ್ದು ಕೇವಲ 16,000 ಕಿಲೋಮೀಟರ್ ಮಾತ್ರ. ಹಾಗಾಗಿ UPA ಸುಪ್ರೀಂ ಕೋರ್ಟ್ನ ಕೊಟ್ಟದ್ರಲ್ಲೇ ತಾನೇ ಒಪ್ಕೊಂಡಿದೆ NDA ಸರ್ಕಾರದ ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ರೋಡ್ ಆಗಿದೆ, ನಮ್ಮ ಟೈಮಲ್ಲಿ ಎಷ್ಟು ಕಿಲೋಮೀಟ್ರ್ ರೋಡ್ ಆಗಿದೆ ಅನ್ನೋದನ್ನು ಅದೇ ಒಪ್ಕೊಂಡಿದೆ. ಹಾಗಾಗಿ ಈಗ ಅಲ್ಲಿಂದ ಶುರು ಆಗುತ್ತೆ. ಸಾಮಾನ್ಯವಾಗಿ ಈ ಸ್ಕೀಮ್ಗಳು, ಯೋಜನೆಗಳು ಎಲ್ಲ ಗೌರ್ಮೆಂಟಲ್ಲೂ ಏಕದಮ್ ಒಂದೇ ಥರ ಇರುತ್ತೆ. ಅದರ ಒಟ್ಟು ಔಟ್ಕಮ್ ಏನು ಹಾಗಾದರೆ? ಯೋಜನೆಗಳಿರ್ತವೆ, ಶಿಲಾನ್ಯಾಸ ಮಾಡಿರ್ತೀರಿ, ಎಲ್ಲ ಮಾಡಿರ್ತೀರಿ, ಆದರೆ ಕೊನೆಗೋದರ ಪೂರ್ಣಗೊಂಡು ಲೋಕಾರ್ಪಣೆ ಆದದ್ದೆಷ್ಟು, ಜನಸಾಮಾನ್ಯರಿಗೆ ಮುಟ್ಟಿಸಿದ್ದೆಷ್ಟು? ಘೋಷಣೆ ಬೇರೆ, ಬಿಟ್ಟಿ ಭಾಗ್ಯದಾಗೆ ಘೋಷಣೆ ಮಾಡಿಬಿಡ್ತೀರಿ, ಆದರೆ ಅದರ ಜನಸಾಮಾನ್ಯರಿಗೆ ನಿಜವಾಗಿಯೂ ಮುಟ್ಟಿಸಿದ ಕೀರ್ತಿ ಮತ್ತು ಸಾರ್ಥಕತೆ ಎಷ್ಟು? ಇದನ್ನು ಈ ಶ್ವೇತಪತ್ರ ಹೇಳ್ತಾ ಇದೆ. ಮೊದಲನೇದಾಗಿ ಮನೆಗಳು, ಗ್ರಾಮೀಣ ಭಾಗದಲ್ಲಿ ಬಡವರಿಗೆ ಕಟ್ಟಿಕೊಟ್ಟ ಮನೆಗಳ ಸಂಖ್ಯೆ 2003ರಿಂದ 2014 2.1 ಕೋಟಿ ಮನೆಗಳು. ಅದೇ 2016ರಿಂದ 2024 2.6 ಕೋಟಿ ಮನೆಗಳು. ಇನ್ನು 2011ರಿಂದ 2014 ಟಾಯ್ಲೆಟ್ಸು 1.8 ಕೋಟಿ. ಎಷ್ಟು? 1.8 ಕೋಟಿ. 2014ರಿಂದ 2024 NDA ಅಂದರೆ ಮೋದಿ ಸರ್ಕಾರ ಕಟ್ಟಿಸಿದ ಟಾಯ್ಲೆಟ್ಸ್ ಎಷ್ಟು? 11.85 ಕೋಟಿ. ಲೆಕ್ಕ ಹಾಕಿ, 1.8 ಕೋಟಿಯಲ್ಲಿ 11.5 ಕೋಟಿ ಎಲ್ಲಿ? ಇದೆಲ್ಲ ಇದೇನು ಕರಾರುವಕ್ಕಾದ ಅಂಕಿಅಂಶಗಳು. ಇನ್ನು ಪೆನ್ಷನ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಪೆನ್ಷನ್ 36.4 ಲಕ್ಷ UPA ಗೌರ್ಮೆಂಟಲ್ಲಿ, 36.4 ಲ್ಯಾಕ್ಸ್. ಅದೇ 2015ರಿಂದ 2023 ಅವಧಿಯಲ್ಲಿ NDA ಗೌರ್ಮೆಂಟ್ ಅಂದರೆ ಮೋದಿ ಸರ್ಕಾರ ಕೊಟ್ಟದ್ದು 6.1 ಕೋಟಿ. ಇನ್ನು ಜೀರೋ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟ್ UPA 2005ರಿಂದ 2012 10.3 ಕೋಟಿ. ಎಷ್ಟು? 10.3 ಕೋಟಿ. ಅದೇ NDA ಗೌರ್ಮೆಂಟ್ 2014ರಿಂದ 2024 51.6 ಕೋಟಿ. ಲೆಕ್ಕ ಹಾಕಿ, 10.3 ಕೋಟಿಯಲ್ಲಿ 51.6 ಕೋಟಿಯಲ್ಲಿ, ಅಂದರೆ ಎಷ್ಟು ಪಟ್ಟು ಜಾಸ್ತಿ ಆಯಿತು ಅಂತ ನೋಡಿ ನೀವು. ಹೆಚ್ಚು ಕಮ್ಮಿ 5ರಿಂದ 6 ಪಟ್ಟು. ಇನ್ನು ಗ್ರಾಮೀಣ ಭಾಗದ ವಿದ್ಯುತ್ತೀಕರಣ, ಇದರಲ್ಲೇ ಕಾಂಗ್ರೆಸ್ನವ್ರು ಭಾರಿ ಹೊಡೆದಿದ್ದಾರೆ ಸ್ಕೀಮು. ಅದು ಒಂದು ದೊಡ್ಡ ದಾಖಲೆಗಳಿದೆ. ಗ್ರಾಮೀಣ ಭಾಗದ ವಿದ್ಯುದ್ದೀಕರಣ UPA ಸರ್ಕಾರ 2005ರಿಂದ 2014 2.15 ಕ್ರೋರ್ಸ್, ಅಂದರೆ 2.15 ಕೋಟಿ. ಅದೇ 2017ರಿಂದ 2022 ಮೋದಿ ಸರ್ಕಾರ 2.68 ಕೋಟಿ.
ವಿದ್ಯುದೀಕರಣವನ್ನು ಮಾಡಲಾಗಿದೆ. ಇನ್ನು ಜನೌಷಧಿ ಕೇಂದ್ರ, ಇದು ಬಹಳ ಮುಖ್ಯದ್ದು. ಯಾಕೆಂದರೆ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಅದೇ ಔಷಧ ನೀವು ಪ್ರೈವೇಟ್ ಸೆಕ್ಟರ್ನಲ್ಲಿ ಏನು ಸಿಗುತ್ತೆ ಅದೇ ಮೆಡಿಸಿನ್ನು ಜನೌಷಧಿ ಕೇಂದ್ರದಲ್ಲಿ ಬಹಳ ಚೀಪಾಗಿ ಸಿಗ್ತದೆ ಅನ್ನೋದು ಜನಜನಿತ. ಇದ್ರ ಕಥೆ ಏನು? ಆಗ 164 ಸ್ಟೋರ್ಸನ್ನು UPA ಗೌರ್ಮೆಂಟ್ ಓಪನ್ ಮಾಡಿತ್ತು. ಆದರೆ ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಯಾವುದು? ಎಷ್ಟು? 87 ಸ್ಟೋರ್ಸ್. 164 ಓಪನ್ ಮಾಡಿತ್ತು ಸ್ಟೋರ್ಸನ್ನು, ಆದರೆ ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ವರ್ಕಿಂಗ್ ಸ್ಟೋರ್ಸ್ 87. ಅದೇ ಈಗ NDA ಮೋದಿ ಗೌರ್ಮೆಂಟ್ ಎಷ್ಟು ಮಾಡಿರ್ಬೋದು ಲೆಕ್ಕ ಹಾಕಿ ನೀವು, ನಿಮಗೆ ಲೆಕ್ಕಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಎಷ್ಟು? 10,000 ಸ್ಟೋರ್ಸ್ ಅದು ವರ್ಕಿಂಗ್, ಮತ್ತು ನಾನ್ ವರ್ಕಿಂಗ್ ಅಲ್ಲ. ಇಂದಿರಾ ಗಾಂಧಿ ಕ್ಯಾಂಟೀನ್ ಅಂತ ಬೋರ್ಡ್ ಹಾಕಿ ಅಲ್ಲಿ ಬಾಗ್ಲಾಕಿಟ್ಟಂಥದ್ದಲ್ಲ ಇದು. 10,000 ಸ್ಟೋರ್ಸನ್ನು ವರ್ಕಿಂಗಲ್ಲಿ ಮಾಡಿದ್ದು. ಇನ್ನು ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಳವಡಿಕೆ UPA ಗೌರ್ಮೆಂಟ್ 6,575 ಕಿಲೋಮೀಟರ್ 2011ರಿಂದ 2015. ಅದೇ NDA 2015ರಿಂದ 2023. ನೋಡಿ, UPA ಗೌರ್ಮೆಂಟ್ 6,575 ಕಿಲೋಮೀಟರ್, ಓಕೆನಾ? ಅದೇ NDA ಗೌರ್ಮೆಂಟು 6.8 ಲಕ್ಷ ಕಿಲೋಮೀಟರ್. ಎಲ್ಲಿಂದ ಎಲ್ಲಿಗೆ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಅಳವಡಿಕೆ ನೋಡಿ. ಇವತ್ತಿನ ಆಧುನಿಕ ಯುಗದಲ್ಲಿ ಅದು ಎಷ್ಟು ಕೆಲಸ ಮಾಡ್ತಾ ಇದೆ. ಸೊ ಇನ್ನು ಮೆಟರ್ನಿಟಿ ಬೆನಿಫಿಟ್ಸ್ ಬಡವರಿಗೆ ಆಗ 9.9 ಲಕ್ಷ 53 ಜಿಲ್ಲೆಗಳಲ್ಲಿ 2011ರಿಂದ 2014 UPA ಗೌರ್ಮೆಂಟ್ ಮಾಡಿದ್ದಿದ್ದು. ಈಗ NDA ಮೋದಿ ಸರ್ಕಾರದಲ್ಲಿ 2015ರಿಂದ 2023 3.59 ಕೋಟಿ ಜನರಿಗೆ ಮುಟ್ಟಿಸಲಾಗಿದೆ. ಎಲ್ಲಿಂದ ಎಲ್ಲಿಗೆ ನೋಡಿ ನೀವು, 9.9 ಲಕ್ಷ 53 ಜನಗಳಲ್ಲಿ, ಇದು ಲಕ್ಷದಲ್ಲಿ. ಅದೇ ಮೋದಿ ಸರ್ಕಾರದಲ್ಲಿ 3.59 ಕೋಟಿ ಜನರಿಗೆ ಮುಟ್ಟಿಸಲಾಗಿದೆ. ಇನ್ನು ಬೆಲೆ ಏರಿಕೆ ಬಗ್ಗೆ ಗೌರ್ಮೆಂಟು ವಿರುದ್ಧ ಮಾತಾಡ್ತಾ ಇರ್ತದೆ ನಮ್ಮ ಕಾಂಗ್ರೆಸ್. ಯಾವಾಗ ನಿರಂತರವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತದೆ, ಅದರ ಇನ್ಫ್ಲೂಯೆನ್ಸಿಯನ್ ಬಗ್ಗೆ ಅಲ್ಲಿಯೂ NDA ಗೌರ್ಮೆಂಟು ಶ್ವೇತಪತ್ರದಲ್ಲೇ ದಾಖಲಿಸಿದೆ. ಏನನ್ನು ಹೇಳ್ತದೆ? ಆಗ 8.2% ಇದ್ದದ್ದು ಈಗ 5% ಬಂದು ನಿಂತಿದೆ. ಹಣದುಬ್ಬರ 5% ಬಂದು ನಿಂತಿದೆ. ಇನ್ನು GDP ಡಾಲರ್ನಲ್ಲಿ, ಇದು ವರ್ಲ್ಡ್ ಬ್ಯಾಂಕ್ ಕೊಟ್ಟಂಥ ಮೂಲಗಳು, ಅಂದು 3,889, ಇವತ್ತು 6,016. ಇನ್ನು ಫಾರಿನ್ ಡಾಲರ್ಸ್ ನೇರ ಇನ್ವೆಸ್ಟ್ಮೆಂಟು ಡಾಲರ್ಸಲ್ಲಿ, ಇದು ಬಿಲಿಯನ್ಸಲ್ಲಿ US ಡಾಲರ್ಸ್, RBI ಡೇಟಾದ ಪ್ರಕಾರ ಇದು ಕೊಟ್ಟದ್ದು. ಅವತ್ತು 305 ಬಿಲಿಯನ್ಸ್ US ಡಾಲರ್ಸ್ ಇತ್ತು. ಅಂದರೆ ನೇರವಾಗಿ ಭಾರತದ ಮೇಲೆ ಇನ್ವೆಸ್ಟ್ ಮಾಡಿದಂಥ ಫಾರಿನ್ ಇನ್ವೆಸ್ಟರ್ಸು. ಇವತ್ತು 596.5 ಬಿಲಿಯನ್ US ಡಾಲರ್ಸ್ ಇದೆ. ಇನ್ನು ಸ್ಟಾರ್ಟಪ್ ಅದಕ್ಕೆ ಮೋದಿ ಗೌರ್ಮೆಂಟು ಯುವಕ ಯುವತಿಯರಿಗೆಲ್ಲ ಭಾಳಷ್ಟು ಅದ್ಭುತವಾದಂಥ ಸ್ಕೀಮ್ಗಳನ್ನು ಮತ್ತು ಅವರಿಗೆ ಬಡ್ಡಿ ರಹಿತ ಸಾಲಗಳನ್ನೆಲ್ಲ ಕೊಡ್ತಾ ಇದೆ. ಸ್ಟಾರ್ಟಪ್ಸು ಆವಾಗಿದ್ದದ್ದು 350, ಈಗ 1,17,257 ಸ್ಟಾರ್ಟಪ್ಸ್ಗಳಿಗೆ ಕೊಡಲಾಗಿದೆ. ಎಲ್ಲಿಂದ ಎಲ್ಲಿಗೆ ನೋಡಿ, 350 1,17,257 ಸ್ಟಾರ್ಟಪ್ಸ್ಗಳು. ಇನ್ನು ಮೆಟ್ರೋ ರೈಲು ಇನ್ ಸಿಟಿಯಲ್ಲಿ ಮೆಟ್ರೋ ರೈಲು ಎಷ್ಟಿತ್ತಪ್ಪ? ಆಗ 5 ಇತ್ತು, ಈಗ 20 ಇದೆ. ಅಂದರೆ 5 4 20, 4 ಪಟ್ಟು ಜಾಸ್ತಿ ಇದೆ. ನ್ಯಾಷನಲ್ ಹೈವೇ 1000 ಕಿಲೋಮೀಟರ್ಗಳಲ್ಲಿ ಇದು ಎಷ್ಟಿತ್ತು? ಆವಾಗ 25.7 ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿತ್ತು. ಈಗ 54.9 ಸಾವಿರ ಕಿಲೋಮೀಟರ್. 25.7 ಸಾವಿರ ಕಿಲೋಮೀಟ್ರಲ್ಲಿ 54.9 ಸಾವಿರ ಕಿಲೋಮೀಟ್ರಲ್ಲಿ ದುಪ್ಪಟ್ಟು. ಇದೀಗ ಮುಂದೆ ಹೇಳ್ತಾ ಇರೋದು ವೆರಿ ಇಂಟ್ರೆಸ್ಟಿಂಗ್. ಮೊನ್ನೆ ರೈಲು ಅಪಘಾತ ಆದಾಗ ಮೋದಿಯವರಿಗೆ ಹಿಂಗೆ ಲಾಂಗು ಲಸ್ಕು ಅವರಿಗೆ ರಾಜೀನಾಮೆ ಕೊಡಬೇಕು, ಇಂದಾಗಬೇಕು, ಅದಾಗಬೇಕು, ದೊಡ್ಡ ಬೊಬ್ಬೆ ಹೊಡೆದ್ರಲ್ಲ.
ಅದರಲ್ಲೂ 136 ಸೀಟ್ ಗೆದ್ದುಕೊಂಡು ಏನು ಒಳ್ಳೆ ಅಹಂಕಾರದಲ್ಲಿ ಕೊಬ್ಬಿದ ಗೂಳಿಗಳ ಥರ ನುಗ್ತಾ ಇದ್ವು ಇಲ್ಲಿ ಲೋಕಲ್ ಕಾಂಗ್ರೆಸ್ಸು. ಅವರಿಂದಲೇ ಭಾಳ ದೊಡ್ಡ ದೊಡ್ಡ ಮಾತುಗಳು ಬಂದದ್ದು ಗಮನಿಸಿದ್ದೀರಿ. ರೈಲು ಅಪಘಾತ ಆಗ ಎಷ್ಟಿತ್ತು, ಈಗ ಎಷ್ಟಿದೆ ನೋಡೋಣ. ಆಗ 233 UPA ಗೌರ್ಮೆಂಟಲ್ಲಿ 233 ರೈಲು ಅಪಘಾತ ಆಗಿದೆ. ಆದರೆ ಈಗ ಎಷ್ಟಿದೆ ಗೊತ್ತಾ? ಈಗ ಈ 10 ವರ್ಷಲಾದದ್ದು ಕೇವಲ 34. 233 ಎಲ್ಲಿ, 34 ಎಲ್ಲಿ? ಅಂದರೆ ಆಧುನೀಕರಣ, ವಿದ್ಯುದೀಕರಣ ಮತ್ತು ಮೆಕನೈಸ್ಡ್ ಆಗಿ ಅದನ್ನು ಎಷ್ಟು ಸುರಕ್ಷಿತವಾಗಿ ಮಾಡಲಾಗಿದೆ ಅನ್ನೋದು ಈ ಅಪಘಾತದ ಸಂಖ್ಯೆಯಲ್ಲಿ ಗೊತ್ತಾಗುತ್ತೆ. 0 ಅಪಘಾತದ ಯಾವುದೇ ಸರ್ಕಾರ ಇರುವುದಿಲ್ಲ, ಸಾಧ್ಯವೂ ಇಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾರೋದು ಹಾಗೆ ಆಗ್ತವೆ, ಅದಕ್ಕಾಗಿ ಅದಕ್ಕೆ ಆಕ್ಸಿಡೆಂಟ್ ಅಂತ ಕರೆಯುವುದು. ಆದರೆ ಈ ರೇಷ್ಯೂ ನೋಡಿ ಇದು. ಇನ್ನು ವಿದ್ಯುದೀಕರಣ ರೈಲು ಮಾರ್ಗ ಆಗ 21.8 ಸಾವಿರ ಕಿಲೋಮೀಟರ್ ವಿದ್ಯುದೀಕರಣ ಆಗಿತ್ತು. ಈಗ 60.8 ಸಾವಿರ ಕಿಲೋಮೀಟರ್ ವಿದ್ಯುದೀಕರಣ. ಎಲ್ಲಿಂದ ಎಲ್ಲಿಗೆ? 23-60 3 ಪಟ್ಟು ಅಭಿವೃದ್ಧಿ ಏನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ ಅಂತ ನಮ್ಮ ಮರಿ ಖರ್ಗೆ ಅವರು ಕೇಳ್ತಾರಲ್ಲ ಮೊನ್ನೆ. ಈ ಅಂಕಿಅಂಶ ಇಟ್ಕೊಂಡು ನೋಡಿ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಕಪ್ಪು ಪತ್ರಕ್ಕೆ ಶ್ವೇತಪತ್ರದ ತಪರಾಕೆ ಹೆಂಗಿದೆ ನೋಡಿ. ಇನ್ನು ಏರ್ಪೋರ್ಟ್ ಆಗ ಓನ್ಲಿ 74, ಈಗ 149 ಏರ್ಪೋರ್ಟ್. ಅದರಲ್ಲೂ ನೀವು ಬೆಂಗಳೂರಿನ ಏರ್ಪೋರ್ಟು, ಚೆನ್ನೈನ ಏರ್ಪೋರ್ಟ್ ಎಲ್ಲ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೇನೆ. ಟರ್ಮಿನಲ್ 2 ವಿಶ್ವದ ಶ್ರೇಷ್ಠ ಆರ್ಕಿಯಾಲಜಿಕಲ್ ಇದನ್ನು ಪಡ್ಕೊಂಡಿದೆ. ಬರೀ ಸುಮ್ಮನೆ ಮಾಡಿದ್ದಲ್ಲ, ಹರಕೆ ದೇವ್ರಿಗೆ ಮರದ ಗಂಟೆ ಅಲ್ಲ, ಮಾಡಿದ ಕೆಲಸ ಅಷ್ಟು ಪರ್ಫೆಕ್ಟು. ಇನ್ನು ಟೋಲ್ ಪ್ಲಾಜಾದ ವೇಟಿಂಗ್ ಟೈಮು, ಇದು ಭಾಳ ಇಂಟ್ರೆಸ್ಟಿಂಗ್. ಯಾಕೆ ಹೇಳಿ, ನಾವೇ ಬೈತೇವೆ ಅಲ್ಲಿ. ಯಾರಾದರೂ ಒಬ್ಬ ಅವನು ಫಾಸ್ಟಾಗಿ ಇಲ್ಲದೇ ದುಡ್ಡು ಕೊಡ್ಲಿಕ್ಕೆ ಹೋದರೆ ನಾವೇ ಹಿಂದೆ ಹಾರ್ನ್ ಒತ್ತುತ್ತೇವೆ, ಹೌದಲ್ಲ? ಆ ಟೈಮಿಂಗ್ಸ್ ಎಷ್ಟು ಬದಲಾಗಿದೆ ಅಂದರೆ ದೇಶ ಎಷ್ಟು ಆಧುನೀಕರಣಗೊಂಡಿದೆ ಅನ್ನೋದನ್ನು ಇಲ್ಲಿ ನೀವು ಗಮನಿಸಬೇಕು. ಆಗ 12 ನಿಮಿಷ 2 ಸೆಕೆಂಡ್ ಇತ್ತು ವೇಟಿಂಗ್ ಪೀರಿಯಡ್. ಈಗ ಆಗ ಎಷ್ಟಿತ್ತು? 12 ನಿಮಿಷ 2 ಸೆಕೆಂಡ್. ಈಗ ಎಷ್ಟಾಗಿದೆ ಗೊತ್ತಾ? ಕೇವಲ 47 ಸೆಕೆಂಡ್. ಎಷ್ಟು ಬದಲಾಗಿದೆ ನೋಡಿ. ಇನ್ನು ಮೊಬೈಲ್ ಮೊಬೈಲ್ ಬ್ರಾಡ್ಬ್ಯಾಂಡ್ ಅದರ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ರು ಅಂತ ನೋಡಿದ್ರೆ, ಇದು ಟ್ರಾಯ್ ಡೇಟಾ ಸೋರ್ಸ್, ಇದು ಅಂದರೆ ಅವ್ರು ಕೊಟ್ಟಂಥ ಇದು ಡೇಟಾ. ಇದು ಆವಾಗ 6 ಕೋಟಿ ಇದ್ದರು. ಎಷ್ಟು? 6 ಕೋಟಿ ಸಬ್ಸ್ಕ್ರೈಬರ್ಸ್, 6 ಕೋಟಿ ನೆನಪಿಡಬೇಕು. ಈಗ 90 ಕೋಟಿ. ಎಲ್ಲಿಂದ ಎಲ್ಲಿಗೆ ನೋಡಿ. 6 ಕೋಟಿಯಲ್ಲಿ 90 ಕೋಟಿ. ತಿಂಗಳ ಡೇಟಾ ಯೂಸೇಜು ಎಷ್ಟಿತ್ತಾಗ ಅಂತಂದರೆ 0.06 GB ಆಗ ಇದ್ದದ್ದು. ಈಗ 18.39 GB ಯೂಸೇಜ್. ಎಲ್ಲಿಂದ ಎಲ್ಲಿಗೆ? ಇನ್ನು ಮೆಡಿಕಲ್ ಕಾಲೇಜ್ ಆಗ ಇದ್ದದ್ದು 387, ಈಗ 706 ಮೆಡಿಕಲ್ ಕಾಲೇಜ್ ಆಗಿದೆ. ಹೀಗೆ ಅದರ ಇನ್ನಷ್ಟು ವಿವರಗಳನ್ನು ಅವರು ಕೊಡ್ತಾ ಹೋಗ್ತಾರೆ. ಇದರ ಮೇಲೆ ನೀವು ಯೋಚನೆ ಮಾಡಿ. ಕಪ್ಪು ಪತ್ರ ಸತ್ಯ ಹೇಳ ನಿಮಗೆ, ಈ ಭಾರತಕ್ಕೆ ಕಪ್ಪು ಕಲೆಯನ್ನು ಅಂಟಿಸಿದ್ದೇ ಕಾಂಗ್ರೆಸ್ಸು. ಅದು ವಿಭಜನೆಯ ವಿಷಯದಲ್ಲಿರ್ಬೋದು, ಚರಿತ್ರೆಯ ವಿಷಯದಲ್ಲಿರ್ಬೋದು, ಶಿಕ್ಷಣದ ವಿಷಯದಲ್ಲಿರ್ಬೋದು, ನಮ್ಮ ಸನಾತನ ಧರ್ಮದ ವಿಷಯದಲ್ಲಿರ್ಬೋದು, ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಈ ಓಲೈಕೆ ಮಾಡುವಂಥ ಅಲ್ಪಸಂಖ್ಯಾತರ ಬೆನ್ನಹತ್ತಿದ ಕಾರಣಕ್ಕಾಗಿರ್ಬೋದು, ವಕ್ಫ್ ಬೋರ್ಡ್ನಂಥ ದರಿದ್ರ ಕಾಯ್ದೆಯನ್ನು 90ರ ದಶಕದಲ್ಲಿ ತಂದು ನಮ್ಮ ಇಡೀ ದೇಶದ ಆಸ್ತಿಯನ್ನು ಅವರಿಗೇ ಒಪ್ಪಿಸುವಂಥದ್ದು. ಇದೇ UPA ಗೌರ್ಮೆಂಟು 12 ಗಂಟೆ ಅಥವಾ 1 ಗಂಟೆಗೇನೋ ಚುನಾವಣಾ ಕಮಿಷನ್ನಿನ ನೀತಿ ಸಂಹಿತೆ ಜಾರಿಯಾಗತ್ತೆ 2015. ಬೆಳಗ್ಗೆ 123 ಸ್ಥಳಗಳನ್ನು, ಅದರಲ್ಲೂ ಸಂಸತ್ ಭವನದ ಎದುರಿನ ಸರ್ಕಲನ್ನು ಸೇರಿ ವಕ್ಫ್ ಬೋರ್ಡಿಗೆ ಇದೇ ಮನಮೋಹನ್ ಸಿಂಗ್ ಬರೆದು ಕೊಡ್ತಾರೆ. ಅದು ನಮ್ಮ ಜಾಗ ಅಂತ ಅವರು ಕ್ಲೈಮ್ ಮಾಡಿದ್ದಕ್ಕೆ ಎಸ್ ಅಂತ, ಹೌದು ಅಂತ ಬರ್ಕೊಡ್ತಾರೆ.
ಇಂಥ ದರಿದ್ರ ಸ್ಥಿತಿಯನ್ನು, ಇಂಥ ದೇಶದ್ರೋಹವನ್ನು, ದೇಶಕ್ಕೆ ಸಂಪೂರ್ಣವಾಗಿ ಕಪ್ಪು ಚರಿತ್ರೆಯನ್ನು, ಬ್ಲ್ಯಾಕ್ ಸ್ಪಾಟನ್ನು, ಬ್ಲ್ಯಾಕ್ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದೇ ಕಾಂಗ್ರೆಸ್ಸು. ಹಾಗಾಗಿ ಅವರು ಕಪ್ಪು ಪತ್ರವನ್ನೇ ಹೊರಡಿಸ್ಬೇಕು. ಅವರು ಶ್ವೇತಪತ್ರ ಹೊರಡಿಸುವ ಯಾವ ಯೋಗ್ಯತೆಯೂ ಇಲ್ಲ ಅವರಿಗೆ. ಇವತ್ತು ತೆರಿಗೆ ಅನ್ಯಾಯ ಆಗಿದೆ ಅಂತ ಕೇರಳ ಕೂಡ ಪ್ರೊಟೆಸ್ಟ್ ಮಾಡಿದೆ. ಒಂದು ಹೊಸ ಅಧ್ಯಾಯವನ್ನು ಕರ್ನಾಟಕ ತೆರೆದು ತೋರಿಸಿದೆ. ಆದರೆ NDA ಗೌರ್ಮೆಂಟು, ಮೋದಿ ಸರ್ಕಾರ ಬಾಯಲ್ಲಿ ಮಾತಾಡೋದಲ್ಲ, ಸಿದ್ದರಾಮಯ್ಯನವರ ಹಾಗೆ ಅಥವಾ ರಾಜ್ಯದ ಕಾಂಗ್ರೆಸ್ಸಿಗರ ಹಾಗೆ, ದೇಶದ ಕಾಂಗ್ರೆಸ್ಸಿಗರ ಹಾಗೆ, ರಾಹುಲ್ ಗಾಂಧಿ ಥರ ಕೇವಲ ಮಾತಾಡೋದಲ್ಲ. ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ 2000 ಇಸ್ವಿಯಲ್ಲಿ OBCಗೆ ತನ್ನನ್ನು ಸೇರಿಸ್ಕೊಂಡು OBC ಆಗಿಬಿಟ್ರು ಮೋದಿ ಅಂತಂದರು. ಅದಕ್ಕೆ ಸರಿ ತಪರಾಕಿ ಹೊಡೆಯುವಾಗೆ ನಿಮ್ಮದೇ ಸರ್ಕಾರದಲ್ಲಿ ಅದಕ್ಕಿಂತ ಹಿಂದೆಯೇ ಈ ಅಮೆಂಡ್ಮೆಂಟ್ ಮಾಡಿ OBCಗೆ ಆ ಜಾತಿಯನ್ನು ಸೇರಿಸಲಾಗಿತ್ತು ಅನ್ನೋದನ್ನು ಪಕ್ಕದಲ್ಲೇ ಕೊಡಲಾಗಿದೆ. ಅಂದರೆ ಅಂಕಿಅಂಶಗಳ ಗಮನ ಇಲ್ಲ. ಬೆಲೆ ಏರಿಕೆ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಈಗ ಇದಕ್ಕೇನು ಹೇಳ್ತೀರಿ? ಅಭಿವೃದ್ಧಿ ಎಲ್ಲಿದೆ ಅಂತ ಕೇಳಿದ್ರಲ್ಲ, ಇದಕ್ಕೇನು ಹೇಳ್ತೀರಿ? ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡಿದ್ರು ಅಂತ ಕೇಳ್ತೀರಲ್ಲ, ಇದಕ್ಕೇನು ಹೇಳ್ತೀರಿ? GDP ಅಂದ್ರಲ್ಲ, ಇದಕ್ಕೇನು ಹೇಳ್ತೀರಿ? ಮೋದಿ ಏನು ಮಾಡಿದ್ದಾರೆ ಅಂತ ಕೇಳ್ತಿದ್ರಲ್ಲ, ಇಲ್ಲಿದೆ ನೋಡಿ ಶ್ವೇತಪತ್ರ. ಇದು ಪ್ರತಿಕ್ರಿಯೆ, ಇದು ಅಭಿವೃದ್ಧಿಶೀಲ ರಾಜಕೀಯ, ಇದು ದೇಶ ಕಟ್ಟುವ ರೀತಿ. ಬಾಯಲ್ಲಿ ಬೊಗಳೆ ಹೊಡೆದು ನಿಮ್ಮ ಮನೆಯನ್ನು, ನಿಮ್ಮ ಜನಾಂಗವನ್ನು, ನಿಮ್ಮ ತಲೆಮಾರುಗಳನ್ನು ಕಟ್ಟಿದ್ದು ಯಾರು ಅನ್ನೋದು ದೇಶಿಕರಿಗೆ ಅರ್ಥ ಆಗ್ತಾ ಇದೆ ಈ 75 ವರ್ಷದಲ್ಲಿ. ಇವೆಲ್ಲ ಆಗಬೇಕಾಗಿತ್ತಿದು. ನೀವು ದೆಹಲಿಗೆ ಹೋದದ್ದು ಒಂದು ಲೆಕ್ಕದಲ್ಲಿ ಒಳ್ಳೆಯದಾಯಿತು, ನಮ್ಮ ತೆರಿಗೆ ಹಣವನ್ನು ಲೂಟಿ ಹೊಡೆದಾದರೂ ಹೋಗಿ ಮಜಾ ಮಾಡಿ ಬಂದ್ರಿ. ಆದರೆ ನಿಮ್ಮ ಬಣ್ಣವನ್ನು ಬಯಲು ಮಾಡಿತ್ತು NDA ಸರ್ಕಾರ. ನಿಮ್ಮ ಬಣ್ಣವನ್ನು ಮೋದಿ ಸರ್ಕಾರ ಇಡೀದಾಗಿ ನಿಮ್ಮ ಚೊಣ್ಣವನ್ನು ಬಿಡಿಸಿ ನಿಲ್ಲಿಸಿತ್ತು. ಈಗ ಉತ್ತರ ಕೊಡಬೇಕು ನೀವು. ನಿಮ್ಮ ಕಪ್ಪು ಪತ್ರ ಶಾಶ್ವತವಾಗಿ ನಿಮ್ಮ ಹಣೆಗೆ ಅಂಟುತ್ತದೆ 2024ರ ಚುನಾವಣೆಯಲ್ಲಿ. ನೆನಪಿಡಿ, ಬರುವ ಪ್ರತಿಯೊಂದು ಸಮೀಕ್ಷೆಯು ಜನರ ಭಾವನಾತ್ಮಕವಾದಂಥ ಒಟ್ಟು ನಿರ್ಣಯ ಏಕಪಕ್ಷೀಯವಾಗಿದೆ ಮತ್ತು ಅದು ಈಗಾಗಲೇ ನಿರ್ಣಯವಾಗಿದೆ. ಕೇಂದ್ರ ಸರ್ಕಾರದೊಟ್ಟಿಗೆ ಅನಾವಶ್ಯಕವಾಗಿ ಸಂಘರ್ಷಕ್ಕೆ ಇಳಿತೀರಿ, ದ್ವೇಷ ರಾಜಕಾರಣ ಮಾಡ್ತೀರಿ. 5.25 ದಶಕ ರಾಜ್ಯ ಸರ್ಕಾರಗಳನ್ನು ಗುಲಾಮಗಿರಿಗೆ ತಳ್ಳಿದ್ದು ಕಾಂಗ್ರೆಸ್ಸು, ಜೀತದ ಆಳುಗಳ ಹಾಗೆ. ನಿಮಗೆ ಒಂದು ಚೂರು ತೊಂದರೆ ಆಯಿತು ಅಂತಂದರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರ್ತಾ ಇದ್ದೀರಿ. ಸೆಕ್ಷನ್ 53 ಬಳಸಿ ಇದೆಲ್ಲ ಮಾಡಿದಂಥ ಪುಂಡು ಪೋಖರಿಗಳ ಥರ ಇಡೀ ದೇಶವನ್ನು ನುಂಗಿ ನೀರು ಕುಡಿದವರಿಗೆ ಇಷ್ಟು ದಮ್ಮಿರಬೇಕಾದ್ರೆ ದೇಶದ ಆಡಳಿತವನ್ನು, ಅಭಿವೃದ್ಧಿಯನ್ನು ಕೇವಲ ದಶಕದಲ್ಲಿ ಬದಲಾಯಿಸಿ ತೋರಿಸಿದಂಥ ಮೋದಿ ಅಂತ ಒಬ್ಬ ಧೀಮಂತ ನಾಯಕನಿಗೆ ಎಷ್ಟಿರಬೇಡ ತಾಕತ್ತು. ಅದನ್ನು ಶ್ವೇತಪತ್ರದಲ್ಲಿ ತೋರಿಸಿದ್ದಾರೆ. ಅದನ್ನು ಜನರ ಎದುರು ಇಡಬೇಕು ಅಂತ ನಾನು ಇವತ್ತು ನಿಮಗೆ ಅದನ್ನು ಇಟ್ಟಿದ್ದೇನೆ. ಬಹುಶಃ ನಿಮಗೆ ಆ UPA ಸರ್ಕಾರ ಮತ್ತು NDA ಸರ್ಕಾರ, ಆ ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮತ್ತು ಮೋದಿಯವರ ಸರ್ಕಾರದ ಮಧ್ಯೆ ಯಾವ ರೀತಿ ದೇಶ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಶ್ವೇತಪತ್ರ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಮಸ್ತೆ.